ಮಲ್ಲಿಕಾರ್ಜುನ್ ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಪ್ರಸ್ತುತ ಟ್ರೆಂಡಿಂಗ್ ಗಮನಿಸ್ತಾ ಇರಬೇಕು ತಾವು ಕೂಡ. ರಿಸಲ್ಟ್ ಬಗ್ಗೆ ಆರಂಭಿಕ ಹಂತಗಳಲ್ಲಿ ತಮ್ಮ ಬ್ರದರ್ ಅವರು ಹಿನ್ನಡೆ ಸಾಧಿಸ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಉಮೇಶ್ ಮೇಟಿ ಅವರು ಭರ್ಜರಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ. ಏನಾಗ್ಬೋದು ಸರ್ ಅಂತಿಮ ಫಲಿತಾಂಶ ಅಂತ ಹೇಳಿ? ಅತಿ ಹೆಚ್ಚು ಮತದಿಂದ ಸೋಲ್ತಾರ ಅವರು, ಬಿಜೆಪಿ ಅವರು. ಓಕೆ. ಏನ್ ವರ್ಕೌಟ್ ಆಗಿದೆ ಅನ್ಸುತ್ತೆ ಸರ್? ಚರಂತಿ ಮಠ್ ಅವರು ಗೆದ್ದೇ ಗೆಲ್ತಾರೆ, ಹಿಂದುತ್ವ ಜಪ ಮಾಡಿದ್ರು, ಇಡೀ ಯಡಿಯೂರಪ್ಪನವರು ಮೊಕ್ಕಾಂ ಹೂಡಿದ್ರು ಬಂದು. ಅಷ್ಟು ಜೀರೋಗಳು ಬಂದು ಇಲ್ಲಿ ಎಲೆಕ್ಷನ್ ಮಾಡಿದ್ದಾರೆ. ಅಷ್ಟು ಜೀರೋಗಳು ಬಂದು ಎಲೆಕ್ಷನ್ ಮಾಡಿ ಒಂದು ದೊಡ್ಡ ಜೀರೋ ಮಾಡಿದ್ದಾರೆ ಅಷ್ಟೇ. ಅವ್ರದ್ದು ಏನಿಲ್ಲ, ಅದು ನಮ್ದು ಸೋಲೋದು ಮಿಕ್ಕಿ ಇತ್ತು. ಅತಿ ಹೆಚ್ಚು ಸೋಲ್ತಾರಂತ ನಾನು ಮುಂಚೆನೂ ಕೂಡ ಟಿವಿಯಲ್ಲಿ ಇದನ್ನ ಹೇಳಿದ್ದೀನಿ, ಇಂಟರ್ವ್ಯೂ ಕೊಟ್ಟಿದ್ದೀನಿ. ಅದೇ ರೀತಿ ಬರ್ತಾ ಇದೆ ಈಗ ರಿಸಲ್ಟ್. ಉಮೇಶ್ ಮೇಟಿ ಅವರು ಗೆಲ್ತಾರೆ 100ಕ್ಕೆ 100 ಅತಿ ಹೆಚ್ಚು ಮತದಿಂದ ಗೆಲ್ತಾರೆ. ಏನ್ ಕೈ ಹಿಡಿದಿದೆ ಸರ್ ತಮ್ಮ ಉಮೇಶ್ ಮೇಟಿ ಅವರಿಗೆ ಅಂತ ಈ ರೀತಿ ಪ್ರಮಾಣದಲ್ಲಿ ಮತಗಳು ಬರ್ಲಿಕ್ಕೆ ಆರಂಭದಿಂದಲೂ ಕೂಡ? ಏನಿಲ್ಲ, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದ ಬಗ್ಗೆ ಇದು ಜನ ಒಲವು ತೋರಿಸ್ತಾ ಇದ್ದಾರೆ. ಆಮೇಲೆ ನಮ್ಮ ಬಿಜೆಪಿ ಕ್ಯಾಂಡಿಡೇಟ್ ಸರಿ ಇಲ್ಲ, ಅದು ಅದರಿಂದ ಇಷ್ಟೊಂದು ಮುನ್ನಡೆ ಸಾಧಿಸ್ತಾ ಇದೆ. ಇದು ಉಮೇಶ್ ಮೇಟಿ ಅವ್ರ ಗೆಲುವು ಅಲ್ಲ, ಇದು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ಸೆಲೆಬ್ರೇಷನ್ ಏನ್ ಸಿದ್ಧತೆ ನಡೆದಿದ್ಯಾ ಸರ್ ಆಗ್ಲೇ? ಇಲ್ಲ, ಇನ್ ಮಾಡ್ತೀವಿ. ಇನ್ನೊಂದು ರೌಂಡ್ 2-3 ರೌಂಡ್ ಆದ್ಮೇಲೆ ಸಿದ್ಧತೆ ಸೆಲೆಬ್ರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ದಾವಣಗೆರೆ ಏನಾಗ್ಬೋದು ಸರ್ ತಾವು ಗಮನಿಸಿರುವ ಹಾಗೆ? ಇಲ್ಲ, ದಾವಣಗೆರೆ ನಾನು ಗಮನಿಸಿಲ್ಲ ರೀ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ವಿಶ್ವನಿಂದ ಮಾತಾಡಿ. ಓಕೆ, ಥ್ಯಾಂಕ್ ಯು. ರಂಜನ್ ಮೇಟ್ ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಬಾಗಲಕೋಟೆ ಅಭ್ಯರ್ಥಿ ಉಮೇಶ್ ಮೇಟಿ ಅವರು ಆರಂಭಿಕ ಹಂತಗಳಲ್ಲಿ ಭರ್ಜರಿ ಮುನ್ನಡೆ ಸಾಧಿಸಿದ್ದಾರೆ. ಅಂತಿಮ ಫಲಿತಾಂಶ ಅಂತಿಮ ಫಲಿತಾಂಶ ಇದೇ ಮುಂದೆ ಹೋಗುತ್ತೆ ಹಂಗೆ. ಈಗೇನ್ ನಾವು ಭರ್ಜರಿ ಮುಂದಿದ್ದೀವಲ್ಲ, ಇದೇ ಕಂಟಿನ್ಯೂ ಆಗತ್ತೆ, ಪ್ರಶ್ನೆನೇ ಇಲ್ಲ. ಈಗ ಬರೇ 3 ರೌಂಡ್ ನಲ್ಲಿ 8,600. ಇದನ್ನ ಏನಿದೆ, ಇದು ಅಂಕಿನೇ ಕಂಟಿನ್ಯೂ ಆಗೈತಿ. ಅವರು ಅಂದ್ರೂ ಇನ್ನು ಬಾಗಲಕೋಟೆ ಸಿಟಿಗೆ ಬಂದಿಲ್ಲ. ಸಿಟಿಗೆ ಬಂದ್ಮೇಲೆ ಯಥಾಸ್ಥಿತಿಗೆ ಹೋದ್ರು 8-10 ಮುಂದೆ ಹೋಗ್ಬಿಡ್ತದೆ. ಕಳೆದ ಬಾರಿಗಿಂತ ಬಿಗ್ ವಿಕ್ಟರಿ ಹೊಡಿತೀರಿ ಹಾಗಾದ್ರೆ? ಹೌದು, ಬಹಳ ದೂರ ಹೋಗುತ್ತೆ. ಬಿಜೆಪಿ ಅವರು ಬಹಳ ಆತ್ಮವಿಶ್ವಾಸದಲ್ಲಿದ್ರು ಸರ್, ಗೆದ್ದೇ ಗೆಲ್ತೀವಿ ಕೋಟೆ ನಾಡನ್ನ ಅಂತ ಹೇಳಿ. ಅವರು ಬಿಜೆಪಿ ಅವರು ಹೆಂಗಂದ್ರ ಬರೇ 200-300 ವೋಟ್ ಬರ್ತಿದ್ರು ನಾವೇ ಗೆಲ್ತೀವಿ ಅಂತ ವಾದ ಮಾಡ್ತಿರ್ತಾರ. ಡಬ್ಬಿ ಹೊಡೆದಾಗ 300-400 ವೋಟ್ ಇರ್ತಾವ್ರ ಅಷ್ಟೇ. ಉದಾಹರಣೆ. ಏನ್ ಕೈ ಹಿಡಿತು ಸರ್ ತಮ್ದು ಗ್ಯಾರಂಟಿ ಆಗ್ಲಿ? ಸಿದ್ದರಾಮಯ್ಯನವರು ಬಂದು ಮುಖ ಮೂಡಿದ್ರು. ಗ್ಯಾರಂಟಿ ಒಂದು ಏನು ಒಳಗೊಳ್ಳುವಿಕೆ ಇದೆ ಅಲ್ಲ, ಲೀಡರ್ಸು, ಕಾರ್ಯಕರ್ತರು, ಇದು ಕಾರ್ಯಕರ್ತರ ಜಯ ಇದು. ಆ ಗ್ಯಾರಂಟಿ ಫಲಾನುಭವಿಗಳ ಜಯ, ಆಶೀರ್ವಾದ. ನಾಯಕರೆಲ್ಲ ಬಂದು ಇಲ್ಲಿ ನಿಂತು ಕೆಲಸ ಮಾಡಿರ್ತಕ್ಕಂತಹ ಜಯ. ಈ ಜಯ ಅನುಕಂಪ, ಅದರ ಜೊತೆಗೆ ರಾಜ್ಯದ ನಾಯಕತ್ವ ಮತ್ತು ಜನತೆಗೆ ಕೊಟ್ಟಂತಹ ಕಾರ್ಯಕ್ರಮದ ಜಯ, ಇದು ವಿಜಯ. ಏನ್ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸರ್ ಸಂಭ್ರಮಾಚರಣೆಗೆ ಆಗ್ಲೇ? ಏನದು, ಎಲ್ಲಾರು ಕಾರ್ಯಕರ್ತರು ಹೆಂಗಂತಾರ ಹಂಗೆ. ತಾವು ಜಿಲ್ಲಾಧ್ಯಕ್ಷರು ಬಹಳ ಖುಷಿಯಲ್ಲಿದ್ದೀರಿ. ನ್ಯಾಚುರಲ್ ಅಲ್ಲ ಸರ್. ಹೋಳಿಗೆ ತಿಂದಾಗ ಮುಖ ಇಲ್ಲಿ ಕಂಗು ಮಾಡ್ತೀವಿ ನಾವು. ಹಾಗಲಕಾಯಿ ತಿಂದಾಗ ಸ್ವಲ್ಪ ಮುಖ ಹಿಂಗಿಂಗ್ ಮಾಡ್ತೀವಿ. ಹೋಳಿಗೆ ತುಪ್ಪ ತಿನ್ನುವಾಗ ಮುಖ ಅಗಲಾಗಿರುತ್ತೆ. ಮಾವಿನ ಹಣ್ಣು ತಿಂದಾಗ ಅಗಲಾಗಿರುತ್ತೆ. ಹೌದೌದೌದು, ನ್ಯಾಚುರಲಿ. ಇದು ನ್ಯಾಚುರಲಿ ಡೆವಲಪ್ಮೆಂಟ್ ಶೋ. ಓಕೆ ಸರ್, ನೆಕ್ಸ್ಟ್ ಫೈನಲ್ ರಿಸಲ್ಟ್ ನಂತರ ಮತ್ತೆ ತಮ್ಮ ಕಾಲ್ ಮಾಡ್ತೀನಿ. ಬೇಕಾದಾಗ ಎನಿ ಟೈಮ್. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ವಿಶ್ವನಿಂದ ಮಾತಾಡೋದಕ್ಕೆ. ನಮಸ್ಕಾರ.